ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಇನ್ನೇನ್ ಮಾಡ್ಲಿ ಶಾಲು, ನನ್ ಮಾತು ಕೇಳೋರು ಯಾರೂ ಇಲ್ಲ. ಪ್ಲೀಸ್ ನೀನ್ ಅಪ್ಪ ಹತ್ರ ಮಾತಾಡು, ನನ್ಗೆ ಮದ್ವೆ ಬೇಡ. ನಾನೇನ್ ಮಾಡ್ಲಿ ಶಾಲು, ಸಿಂಧು ಬಂದು ಹೆದರಿಸಿದ್ಲು. ಅಭಿನೇ ರಾಜೇಶ್ನ ಮನೆಗೆ ಕರ್ಕೊಂಡು ಬಂದ. ಇದರ ಅರ್ಥ ಏನು ಹೇಳು? ಅಭಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಾನೊಬ್ಳು ಫ್ರೆಂಡ್ ಅಷ್ಟೇ. ಇಲ್ಲ ಶಾಲು, ಅವನು ನನ್ನನ್ನು ಪ್ರೀತಿಸ್ತಿದ್ರೆ ನನಗಿಂತ ಮೊದಲೇ ಅವನೇ ಹೇಳಿರ್ತಿದ್ದ. ಆದರೆ ನನಗೆ ಗಂಡು ನೋಡಕ್ಕೆ ಬಂದಾಗ ಅವನ ರಿಸೀವ್ ಮಾಡಿಕೊಂಡು ಒಳಗಡೆ ಬಂದು ಅವನ ಜೊತೆನೇ ಇರ್ತಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ ಶಾಲು, ಇನ್ 2 ಡೇಸಲ್ಲಿ ಒಂದು ಒಳ್ಳೆ ಡೇಟ್ ಇದೆ ಅಂತೆ. ಯಾರ್ದೋ ಹೆಂಡತಿಯಾಗಿ ಬದುಕಕ್ಕಾಗಲ್ಲ ಶಾಲು. ನಾನು ಅಭಿ ಕೈಯಲ್ಲೇ ತಾಳಿ ಕಟ್ಸ್ಕೋಬೇಕು, ಇಲ್ಲಾಂದ್ರೆ ನಂಗೆ ಮದುವೆನೇ ಬೇಡ. ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿರೋದು ಅವರಿಗೆ ಗೊತ್ತಾಗ್ತಿಲ್ಲ. ಹೇಳೋಣ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಎಡ್ವಟ್ ಆಗ್ತಾನೇ ಇದೆ. ನಾನು ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಲೇಬೇಕು. ಶಾಲು, ಅಭಿ ಕಾಲ್ ಅಟೆಂಡ್ ಮಾಡ್ತಿಲ್ವಾ? ಪ್ರೀತಿ ಹುಡುಗ ಸೂಪರ್ ಆಗಿದ್ದ. ಅಂತೂ ಇನ್ನೊಂದು ಕುರಿ ಮದ್ವೆ ಅನ್ನೋ ಹಳ್ಳಕ್ ಬಿತ್ತು ಅಂತಾಯ್ತು. ಶಾಲು, ಆ ಹುಡುಗ ಬಂದಿದ್ನಲ್ಲ ಪ್ರೀತಿನ್ ನೋಡಕ್ಕೆ, ಅವ್ನ್ ಮೊದ್ಲಿಂದನೂ ಪ್ರೀತಿ ಕಾಳ್ ಹಾಕ್ತಿದ್ದ ಅನ್ಸತ್ತೆ. ನೋಡಿದ್ದು ಬರೀ ಶಾಸ್ತ್ರಕ್ಕೆ ಅನ್ನೋ ತರ ಒಪ್ಕೊಂಡೇ ಬಿಡದ. ಪ್ರೀತಿ, ನಿಮ್ಮಿಬ್ರು ಜೋಡಿ ಸೂಪರ್ ಕಣೆ. ಈಗ ನೋಡಮ್ಮ, ಎಲ್ಲ ಸರಿ ಹೋಯ್ತು. ಯೋಗ್ಯತೆ ಮೀರಿದ್ದನ್ನ ಆಸೆ ಪಟ್ರೆ ಸಿಗುತ್ತಾ? ಮೋಸ ಆಗೋಯ್ತು ಶಾಲು, ಮೋಸ ಆಗೋಯ್ತು. ಅಭಿ ನನ್ನ ಪ್ರೀತಿಸ್ತಿಲ್ಲ. ನೋಡಿ, ನೀವ್ ಎಷ್ಟೇ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನನಗೆ ಈ ಗುಟ್ಟಂದ್ರೆ ತುಂಬಾ ಇಷ್ಟ, ಗಾಸಿಪ್ಸ್ ಅಂದ್ರೆ ಇನ್ನೂ ಇಷ್ಟ.
ಅಭಿನೇ ಹುಡುಗನ ಕರ್ಕೊಂಡು ಬಂದ. ಅವನ್ನೇ ನಿಂತ್ಕೊಂಡು ಮದುವೆ ಮಾಡಿಕೊಡ್ಬೇಕು, ಓಡಾಡಬೇಕು ಅಂದರೆ ಒಪ್ಕೊಂಡ. ನಾನು ಮಾತ್ರ ಆ ಥರ ಭಾವನೆಯಲ್ಲಿದ್ದೆ ಶಾಲು. ಓಹೋ, ಹಾಗಾದ್ರೆ ನೀವಿನ್ನೂ ಡೌಟಲ್ಲೇ ಇದ್ರಾ? ನಿಜವಾಗ್ಲು? ಮತ್ತೆ ನೀನು ಒಬ್ಬ ಅಷ್ಟೊಂದು ಕ್ಲೋಸ್ ಆಗಿದ್ರೆ ಪ್ರೀತಿಸ್ತಿಲ್ಲ ಅಂತ ಡೋಂಗಿ ಬಿಡ್ತಿದ್ಯಾ? ಸಿಂಧು ಪ್ಲೀಸ್, ಇದು ನನ್ನ ಜೀವನದ ಪ್ರಶ್ನೆ, ದಯವಿಟ್ಟು ಮಾತಾಡಕ್ ಬಿಡು. ಏಯ್, ನನಗೆ ಎದುರು ಮಾತಾಡ್ತೀಯಾ? ಕೆಲಸದವಳು ತರ ಇರ್ಬೇಕು. ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ನಿನ್ನನ್ನ ಒಬ್ಬ ಹುಡುಗ ನೋಡ್ಕೊಂಡು ಹೋಗಿದ್ದಾನೆ, ಒಪ್ಕೊಂಡಿದ್ದು ಆಗಿದೆ. ಸುಮ್ಮನೆ ಮದ್ವೆ ಆಗಿ ತೊಲಗು. ನೀನಿಗ್ ಏನೇ ಮಾಡಿದ್ರು ನಿಮ್ಮಪ್ಪನೇ ಗೆರೆ ಎಳ್ದಿದ್ದಾರೆ, ಇಷ್ಟರಲ್ಲೇ ಇರಮ್ಮ ಅಂತ. ಅದನ್ನಾದ್ರೂ ನೆನ್ಪಿಟ್ಕೋ. ಸಿಂಧು, ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ನಮ್ಮ ಬಗ್ಗೆ ಅನುಮಾನ ಪಟ್ಟಾಗ ನಾವು ಬರೀ ಸ್ನೇಹಿತರಾಗಿದ್ವಿ. ಆದರೆ ಈಗ ನಾನು ಅಭಿನ ಪ್ರೀತಿಸ್ತಿದ್ದೀನಿ. ನಾನು ಹೇಳಿದ್ ನಿಜ, ಪ್ಲೀಸ್ ನನ್ನನ್ನು ನಂಬು. ಅಭಿನ ಕಳ್ಕೊಳಕ್ಕಾಗಲ್ಲ ಶಾಲು. ನಾನೇನ್ ಮಾಡ್ಲಿ? ಸರಿ ಪ್ರೀತಿ, ನಾನ್ ನಿನ್ ಮಾತನ್ನ ನಂಬ್ದೆ ಅಂತಾನೆ ಇಟ್ಕೋ. ಆದ್ರೆ ನಿನಗೀಗ ಅಭಿ ಸಿಕ್ಕಲ್ಲ, ಸಿಗೋದಕ್ಕೆ ನಾನ್ ಬಿಡೋದು ಇಲ್ಲ. ನೋಡ್ತಾ ಇರು, ನಿನ್ ಮುಂದೆನೆ ನಾನ್ ಅಭಿನ ಮದ್ವೆ ಆಗ್ತೀನಿ. ನಾನು ಈ ಮನೆಗೆ ಬಂದಿರೋದು ಸುಮ್ಮನೆ ಹೋಗೋದಕ್ಕಲ್ಲ, ನನ್ನ ಕೆಲಸನ ಮುಗಿಸ್ಕೊಳ್ಳೋದಕ್ಕೆ. ನೋಡು ಪ್ರೀತಿ, ಹೇಗೋ ನಿನ್ನನ್ನು ಒಂದು ಹುಡುಗ ನೋಡ್ಕೊಂಡು ಹೋಗಿದ್ದಾನೆ. ಸುಮ್ಮನೆ ಮದುವೆ ಆಗಿ ಹೋಗ್ಬಿಡು, ಎಲ್ಲರಿಗೂ ನೆಮ್ಮದಿ ಇರುತ್ತೆ.
ಮನಸ್ಸಲ್ಲಿರೋದನ್ನು ಹೇಳ್ದೆ ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ. ಅಭಿಗೆ ಹೇಳಿಬಿಡ್ಬೇಕು. ನನಗೆ ನಾನೇ ಮೋಸ ಮಾಡ್ಕೊಳಕ್ಕಾಗಲ್ಲ. ನನಗೆ ದುಃಖ ಆದರೆ ಇವಳ ಹತ್ರನೇ ಮಾತಾಡಬೇಕು ಅಂತ ಯಾಕೆ ಅನ್ನಿಸ್ತಿದೆ? ಯಾಕೆ ಹೀಗೆ? ಸಿಂಧು ಅಷ್ಟು ನೇರವಾಗಿ ಅವಳ ಅಭಿನ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಈಗ ನಾನು ಅಭಿ ಹತ್ರ ಅವನನ್ನು ಪ್ರೀತಿಸ್ತೀನಿ ಅಂತ ಹೇಳಿದರೆ ತಪ್ಪಾಗುತ್ತಲ್ವಾ? ಹಲೋ, ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹಲೋ, ಅದು ನಿನ್ನ ಹತ್ರ ಮಾತಾಡಬೇಕು ಅನ್ನಿಸ್ತು. ಅದಕ್ಕೆ ನನಗೆ ಫೋನ್ ಮಾಡೋಕ್ಕೆ ಪರ್ಮಿಷನ್ ತಗೋಬೇಕಾ? ಹೇಳೋ ಕತ್ತೆ. ನೀನೇ ಫೋನ್ ಮಾಡಿದ್ದು ಖುಷಿ ಆಯಿತು. ಅಲ್ಲ, ಈಗ ಮುಂಚಿನ ಹಾಗಲ್ವಲ್ಲ. ನೀನು ಇನ್ನೊಬ್ಬರನ್ನ ಮದುವೆ ಆಗ್ತಾ ಇರೋಳು. ನಿನ್ನ ಎಂಗೇಜ್ಮೆಂಟ್ ಬೇರೆ ಫಿಕ್ಸ್ ಆಗಿದೆ. ನಾನು ನಿನ್ನ ಜೊತೆ ಮೊದಲಿನ ಥರ ಸಲಿಗೆಯಿಂದ ಮಾತಾಡಬೇಕೋ ಮಾತಾಡಬಾರ್ದೋ ಗೊತ್ತಾಗ್ತಿಲ್ಲ ಪ್ರೀತಿ. ಅದು ತುಂಬ ಬೇಜಾರಾಗಿತ್ತು. ಅದಕ್ಕೆ ಫೋನ್ ಮಾಡಿಬಿಟ್ಟೆ. ತಪ್ಪಾಗಿದ್ರೆ ಐ ಆಮ್ ಸಾರಿ. ಅಭಿನೇ ನನ್ನ ಮದುವೆ ವಿಷಯ ಮಾತಾಡ್ತಿದ್ದಾನಂದರೆ ನಂದೇ ತಪ್ಪು. ನಂದು ಒನ್ ವೇ ಲವ್. ಅವನನ್ನು ಬಲವಂತ ಮಾಡೋದು ತಪ್ಪಾಗುತ್ತೆ. ಪ್ರೀತಿ, ಹಾಂ, ಹೇಳದಿ. ನಿನ್ನ ವಾಯ್ಸ್ಗೇನಾಯಿತು? ಏನಿಲ್ಲ. ನಿನ್ಗ್ಯಾಕೆ ಬೇಜಾರಾಗಿದೆ? ಅದು ಏನಿಲ್ಲ, ರವಿಶಂಕರ್ ಅವ್ರು ಸಿಕ್ಕಿದ್ರು. ಅವರು ಬೇಲ್ ಮೇಲೆ ಆಚೆ ಬಂದಿದ್ದಾರಂತೆ. ಇವತ್ತು ತುಂಬ ಹಗುರವಾಗಿ ಮಾತಾಡ್ಬಿಟ್ರು ಪ್ರೀತಿ. ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತಷ್ಟೆ. ಓ, ಅದಾ?
ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸಾರಿ ಪ್ರೀತಿ, ನನಗೆ ಬೇಜಾರಾಗಿದ್ದನ್ನು ನಿನಗೆ ಹೇಳಿಕೊಂಡು ತಲೆ ತಿಂದೆ ಅನ್ಸತ್ತೆ. ಪ್ಲೀಸ್ ಅಭಿ, ಅಷ್ಟು ಫಾರ್ಮಲ್ ಆಗಿ ಮಾತಾಡಬೇಡ ನನ್ನ ಜೊತೆ. ಅದು ನನ್ನ ಫೋನ್ ಇಡ್ತೀನಿ. ನಾನು ನಿನಗೆ ಹೇಳಬೇಕಂತಿದ್ದು ಅದನ್ನೆಲ್ಲ ಪ್ರೀತಿ. ನೀನಿಲ್ಲದೆ ಹೇಗೆ ಬದುಕಲಿ ಅಂತ ಗೊತ್ತಾಗ್ತಿಲ್ಲ ಕಣೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಪ್ರೀತಿ, ಅಯ್ಯೋ, ಅಲಾರಾಮ್ ಇಟ್ಟಿದ್ದೆ, ಕೇಳಿಸಿಲ್ಲ. ಸಾರಿ ಅಪ್ಪ, ಬೇಗ ತಿಂಡಿ ಮಾಡಿಕೊಡ್ತೀನಿ. ಇರು, ಏನೂ ಅರ್ಜೆಂಟ್ ಇಲ್ಲ. ನೀವು ಮೊದಲು ಕಾಫಿ ಕೊಡಿ. ಅಯ್ಯೋ, ಕಾಫಿ ಯಾಕೆ ಮಾಡೋಕ್ಕೆ ಹೋದ್ರಪ್ಪ? ನನ್ನ ಎಪಿಸೋಡ್ ಅಲ್ವಾ? ಈಗಲೂ ಅದನ್ನೇ ಮಾಡ್ತಾ ಇರೋದು. ಕಾಫಿ ಕುಡಿಯೋಕ್ಕೇನಂತೆ? ನನ್ನ ಮಗಳು ನನಗೆ ಮಾಡೋ ಸೇವೆಯಲ್ಲಿ ಇದು ಯಾವ ಲೆಕ್ಕ? ತಗೋ ಕಾಫಿ. ನಾಟ್ ಬ್ಯಾಡ್ ಅಪ್ಪ, ಚೆನ್ನಾಗಿದೆ. ಪ್ರೀತಿ, ಬೆಳಗ್ಗೆ ಬೆಳಗ್ಗೆ ನಿಂಗೊಂದು ಸ್ವೀಟ್ ನ್ಯೂಸ್ ಹೇಳ್ತೀನಿ ಕೇಳು. ನಿಂದು ರಾಜೇಶನ್ ಎಂಗೇಜ್ಮೆಂಟ್ ಬರೋ ಶುಕ್ರವಾರಕ್ಕೆ ಫಿಕ್ಸ್ ಆಗಿದೆ. ನಿಂದು ರಾಜೇಶನ್ ಜಾತಕ ತುಂಬ ಚೆನ್ನಾಗಿ ಹೋಲಿಕೆ ಆಗುತ್ತಂತ. ನೀವು ಮದುವೆ ಆದಮೇಲೆ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳಿದ್ದಾರೆ ಪುರೋಹಿತ. ಧಿರನ